ಕಲಿಯುಗದಲ್ಲಿ ನಾವು ಇದ್ದೇವೆ. ಈ ಕಲಿಯುಗದಲ್ಲಿ ವಾಸವನ್ನ ಮಾಡ್ತಾ ಇರತಕ್ಕಂತಹ ಮಾನವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಮನೆಯಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಇರ್ತದೆ. ನಾವು ಪ್ರತಿಯೊಂದು ಮನೆಗೆ ಹೋದರೂ ಕೂಡ ಮನೆಯಲ್ಲಿ ತಂದೆ, ತಾಯಿ, ಅತ್ತೆ, ಸೊಸೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ, ಅಳಿಯ ಇತರರು ಯಾರೇ ಇದ್ದರೂ ಕೂಡ ಹೊಂದಾಣಿಕೆಗಳು ಇಲ್ಲದೆ ಪ್ರತಿನಿತ್ಯವೂ ಕೂಡ ಮನಸ್ತಾಪ, ಜಗಳ, ಕಿರಿಕಿರಿ ಈ ರೀತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗ್ತಾನೆ ಇರುತ್ತೆ ಮತ್ತು ಆಗ್ತಾನೆ ಇದೆ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ. ಹಾಗಾಗಿ ಅಂತಹ ವ್ಯಕ್ತಿಗಳು ಅಥವಾ ಪ್ರತಿಯೊಬ್ಬರು ಕೂಡ ದೈವಿಕವಾದಂತಹ ಅನುಗ್ರಹವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ವಿಶೇಷವಾದಂತಹ ಪೂಜೆ ಇರತಕ್ಕಂಥದ್ದು ಬರ್ತದೆ. ಅದನ್ನು ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಅವರು ನಡ್ಕೊಂಡ್ರೆ ಕುಟುಂಬದಲ್ಲಿ ಆ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಪರಸ್ಪರ ಪ್ರೀತಿ ವಿಶ್ವಾಸ ಹೇಳ್ತಕ್ಕಂಥದ್ದು ಹೆಚ್ಚಾಗ್ತಾ ತುಂಬ ಉತ್ತಮವಾದಂತಹ ನೆಮ್ಮದಿಯ ಜೀವನ ಹೇಳ್ತಕ್ಕಂಥದ್ದನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಈಗ ದುರ್ಬಿಣಿಯನ್ನು ತಗೊಂಡು ಹುಡುಕಿದರೂ ಕೂಡ ಒಟ್ಟು ಕುಟುಂಬ ಹೇಳ್ತಕ್ಕಂಥದ್ದು ಸಿಗಲಿಕ್ಕೆ ತುಂಬಾ ಕಷ್ಟ. ಅದಕ್ಕೆಲ್ಲ ಕಾರಣ ಈ ಥರ ಇರತಕ್ಕಂಥದ್ದು. ಆ ರೀತಿಯಲ್ಲಿ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯು ಮತ್ತು ಅಷ್ಟೇ ಅಲ್ಲದೆ ಅವರ ಕಷ್ಟಕ್ಕೆ ಇವರು, ಇವರ ಕಷ್ಟಕ್ಕೆ ಅವರು, ಈ ರೀತಿಯಲ್ಲಿ ತುಂಬ ಚೆನ್ನಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಹಾಗಾಗಿ ಶನಿ ಪರಮಾತ್ಮ ಹೇಳ್ತಕ್ಕಂಥವನು ಕಲಿಯುಗದಲ್ಲಿ ಹೆಗಲ ಮೇಲೆ ಅಲ್ಲ ತಲೆ ಮೇಲೆ ಕೂತಿರ್ತಾನೆ ಅಂತ ಹೇಳುವುದಾಗಿ ಹೇಳ್ತೇವೆ. ಹಾಗಾಗಿ ನಾವು ದೈವಿಕವಾದಂತಹ ಅನುಗ್ರಹದ ಮೂಲಕವಾಗಿ ಇಂತಹ ಸಮಸ್ಯೆಗೂ ಕೂಡ ತುಂಬ ಚೆನ್ನಾಗಿ ಪರಿಹಾರವನ್ನು ಮಾಡಿಕೊಂಡು ಒಂದು ಮನೆಯಲ್ಲಿ ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಪ್ರೀತಿ ವಿಶ್ವಾಸದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲ ಅಂತೇಳಿ ಆದರೆ ಒಡೆದ ಸೀಸದ ಥರ ಪ್ರತಿಯೊಬ್ಬರ ಮನಸ್ಥಿತಿ ಉಂಟಾಗ್ತದೆ.